ಬೀದರ್ ಟು ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿಯಲ್ಲಿರ್ತಕ್ಕಂಥ ಕಿರಿದಾದ ಸೇತುವೆಗಳು ಅಪಘಾತಕ್ಕೆ ಆಹ್ವಾನವನ್ನ ಕೂಡ ನೀಡ್ತಾ ಇರಬಹುದು. ನೋಡ್ತಾ ಇರಬಹುದು ನೀವು, ಯಾದಗಿರಿಯಿಂದ ಪುತ್ತೂರಿಗೆ ಸಂಪರ್ಕಿಸುವಂತ ಈ ಒಂದು ರಸ್ತೆ ಕಿರಿದಾದ ಸೇತುವೆ ರಸ್ತೆಗಳು ಸಾಕಷ್ಟು ಈಗ ಅಪಘಾತವನ್ನು ಕೂಡ ಮಾಡುವಂತ ಇರುವಂತದ್ದು ನಾವು ದೃಶ್ಯವಾಗಿ ಕೂಡ ನೋಡ್ತಾ ಇರಬಹುದು. ನೀವು ಆ ಕಡೆಯಿಂದ ವಾಹನ ಬರ್ಬೇಕಾದ್ರೆ ಈ ಕಡೆ ವಾಹನವನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಬೇಕಾದಂತ ಸ್ಥಿತಿ ಕೂಡ ನಿರ್ಮಾಣ ಇರತಕ್ಕಂಥದ್ದು. ಯಾಕಂತಂದ್ರೆ ಎರಡು ಏಕಕಾಲಕ್ಕೆ ವಾಹನಗಳು ಈ ಒಂದು ರಸ್ತೆಯಲ್ಲಿ ಸಂಚರಿಸಲು ಆಗುವುದಿಲ್ಲ. ಯಾಕಂತಂದ್ರೆ ಈ ಒಂದು ವಾಹನ ಇರ್ತಕ್ಕಂಥ ಈ ಒಂದು ಸೇತುವೆ ಏನಿದೆ, ಎರಡು ಕಡೆ ಇಕ್ಕಟ್ಟಾಗಿರ್ತಕ್ಕಂಥ ಸೇತುವೆ ಆಗಿರೋದ್ರಿಂದ ಇಲ್ಲಿ ವಾಹನವನ್ನು ನಿಲ್ಲಿಸಿಕೊಂಡೇ ಹೋಗ್ಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಯಾಕಂತಂದ್ರೆ ಏಕಕಾಲಕ್ಕೆ ಬಂದ್ರೆ ಅಪಘಾತ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈ ಒಂದು ಸೇತುವೆ ಮೇಲೆ ಈಗಾಗಲೇ ಸಾಕಷ್ಟು ಬಾರಿ ಅಪಘಾತಗಳು ಕೂಡ ಆಗಿದಾವೆ. ಹೀಗಾಗಿ ಕೂಡಲೇ ಏನು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ಈ ಒಂದು ಏನು ರಸ್ತೆಗಳಿಗೆ ಅಗಲೀಕರಣ ಅಂದ್ರೆ ಈ ಒಂದು ಬ್ರಿಡ್ಜ್ ಗಳನ್ನ ಅಗಲೀಕರಣ ಮಾಡುವ ಮೂಲಕ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಬೀದರ್ ಟು ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿಯಲ್ಲಿರ್ತಕ್ಕಂಥ ಕಿರಿದಾದ ಸೇತುವೆಗಳು ಅಪಘಾತಕ್ಕೆ ಆಹ್ವಾನವನ್ನ ಕೂಡ ನೀಡ್ತಾ ಇರಬಹುದು. ನೋಡ್ತಾ ಇರಬಹುದು ನೀವು, ಯಾದಗಿರಿಯಿಂದ ಪುತ್ತೂರಿಗೆ ಸಂಪರ್ಕಿಸುವಂತ ಈ ಒಂದು ರಸ್ತೆ ಕಿರಿದಾದ ಸೇತುವೆ ರಸ್ತೆಗಳು ಸಾಕಷ್ಟು ಈಗ ಅಪಘಾತವನ್ನು ಕೂಡ ಮಾಡುವಂತ ಇರುವಂತದ್ದು ನಾವು ದೃಶ್ಯವಾಗಿ ಕೂಡ ನೋಡ್ತಾ ಇರಬಹುದು. ನೀವು ಆ ಕಡೆಯಿಂದ ವಾಹನ ಬರ್ಬೇಕಾದ್ರೆ ಈ ಕಡೆ ವಾಹನವನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಬೇಕಾದಂತ ಸ್ಥಿತಿ ಕೂಡ ನಿರ್ಮಾಣ ಇರತಕ್ಕಂಥದ್ದು. ಯಾಕಂತಂದ್ರೆ ಎರಡು ಏಕಕಾಲಕ್ಕೆ ವಾಹನಗಳು ಈ ಒಂದು ರಸ್ತೆಯಲ್ಲಿ ಸಂಚರಿಸಲು ಆಗುವುದಿಲ್ಲ. ಯಾಕಂತಂದ್ರೆ ಈ ಒಂದು ವಾಹನ ಇರ್ತಕ್ಕಂಥ ಈ ಒಂದು ಸೇತುವೆ ಏನಿದೆ, ಎರಡು ಕಡೆ ಇಕ್ಕಟ್ಟಾಗಿರ್ತಕ್ಕಂಥ ಸೇತುವೆ ಆಗಿರೋದ್ರಿಂದ ಇಲ್ಲಿ ವಾಹನವನ್ನು ನಿಲ್ಲಿಸಿಕೊಂಡೇ ಹೋಗ್ಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಯಾಕಂತಂದ್ರೆ ಏಕಕಾಲಕ್ಕೆ ಬಂದ್ರೆ ಅಪಘಾತ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈ ಒಂದು ಸೇತುವೆ ಮೇಲೆ ಈಗಾಗಲೇ ಸಾಕಷ್ಟು ಬಾರಿ ಅಪಘಾತಗಳು ಕೂಡ ಆಗಿದಾವೆ. ಹೀಗಾಗಿ ಕೂಡಲೇ ಏನು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ಈ ಒಂದು ಏನು ರಸ್ತೆಗಳಿಗೆ ಅಗಲೀಕರಣ ಅಂದ್ರೆ ಈ ಒಂದು ಬ್ರಿಡ್ಜ್ ಗಳನ್ನ ಅಗಲೀಕರಣ ಮಾಡುವ ಮೂಲಕ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಬೀದರ್ ಟು ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿಯಲ್ಲಿರ್ತಕ್ಕಂಥ ಕಿರಿದಾದ ಸೇತುವೆಗಳು ಅಪಘಾತಕ್ಕೆ ಆಹ್ವಾನವನ್ನ ಕೂಡ ನೀಡ್ತಾ ಇರಬಹುದು. ನೋಡ್ತಾ ಇರಬಹುದು ನೀವು, ಯಾದಗಿರಿಯಿಂದ ಪುತ್ತೂರಿಗೆ ಸಂಪರ್ಕಿಸುವಂತ ಈ ಒಂದು ರಸ್ತೆ ಕಿರಿದಾದ ಸೇತುವೆ ರಸ್ತೆಗಳು ಸಾಕಷ್ಟು ಈಗ ಅಪಘಾತವನ್ನು ಕೂಡ ಮಾಡುವಂತ ಇರುವಂತದ್ದು ನಾವು ದೃಶ್ಯವಾಗಿ ಕೂಡ ನೋಡ್ತಾ ಇರಬಹುದು. ನೀವು ಆ ಕಡೆಯಿಂದ ವಾಹನ ಬರ್ಬೇಕಾದ್ರೆ ಈ ಕಡೆ ವಾಹನವನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಬೇಕಾದಂತ ಸ್ಥಿತಿ ಕೂಡ ನಿರ್ಮಾಣ ಇರತಕ್ಕಂಥದ್ದು. ಯಾಕಂತಂದ್ರೆ ಎರಡು ಏಕಕಾಲಕ್ಕೆ ವಾಹನಗಳು ಈ ಒಂದು ರಸ್ತೆಯಲ್ಲಿ ಸಂಚರಿಸಲು ಆಗುವುದಿಲ್ಲ. ಯಾಕಂತಂದ್ರೆ ಈ ಒಂದು ವಾಹನ ಇರ್ತಕ್ಕಂಥ ಈ ಒಂದು ಸೇತುವೆ ಏನಿದೆ, ಎರಡು ಕಡೆ ಇಕ್ಕಟ್ಟಾಗಿರ್ತಕ್ಕಂಥ ಸೇತುವೆ ಆಗಿರೋದ್ರಿಂದ ಇಲ್ಲಿ ವಾಹನವನ್ನು ನಿಲ್ಲಿಸಿಕೊಂಡೇ ಹೋಗ್ಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಯಾಕಂತಂದ್ರೆ ಏಕಕಾಲಕ್ಕೆ ಬಂದ್ರೆ ಅಪಘಾತ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈ ಒಂದು ಸೇತುವೆ ಮೇಲೆ ಈಗಾಗಲೇ ಸಾಕಷ್ಟು ಬಾರಿ ಅಪಘಾತಗಳು ಕೂಡ ಆಗಿದಾವೆ. ಹೀಗಾಗಿ ಕೂಡಲೇ ಏನು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ಈ ಒಂದು ಏನು ರಸ್ತೆಗಳಿಗೆ ಅಗಲೀಕರಣ ಅಂದ್ರೆ ಈ ಒಂದು ಬ್ರಿಡ್ಜ್ ಗಳನ್ನ ಅಗಲೀಕರಣ ಮಾಡುವ ಮೂಲಕ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಬೀದರ್ ಟು ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿಯಲ್ಲಿರ್ತಕ್ಕಂಥ ಕಿರಿದಾದ ಸೇತುವೆಗಳು ಅಪಘಾತಕ್ಕೆ ಆಹ್ವಾನವನ್ನ ಕೂಡ ನೀಡ್ತಾ ಇರಬಹುದು. ನೋಡ್ತಾ ಇರಬಹುದು ನೀವು, ಯಾದಗಿರಿಯಿಂದ ಪುತ್ತೂರಿಗೆ ಸಂಪರ್ಕಿಸುವಂತ ಈ ಒಂದು ರಸ್ತೆ ಕಿರಿದಾದ ಸೇತುವೆ ರಸ್ತೆಗಳು ಸಾಕಷ್ಟು ಈಗ ಅಪಘಾತವನ್ನು ಕೂಡ ಮಾಡುವಂತ ಇರುವಂತದ್ದು ನಾವು ದೃಶ್ಯವಾಗಿ ಕೂಡ ನೋಡ್ತಾ ಇರಬಹುದು. ನೀವು ಆ ಕಡೆಯಿಂದ ವಾಹನ ಬರ್ಬೇಕಾದ್ರೆ ಈ ಕಡೆ ವಾಹನವನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಬೇಕಾದಂತ ಸ್ಥಿತಿ ಕೂಡ ನಿರ್ಮಾಣ ಇರತಕ್ಕಂಥದ್ದು. ಯಾಕಂತಂದ್ರೆ ಎರಡು ಏಕಕಾಲಕ್ಕೆ ವಾಹನಗಳು ಈ ಒಂದು ರಸ್ತೆಯಲ್ಲಿ ಸಂಚರಿಸಲು ಆಗುವುದಿಲ್ಲ. ಯಾಕಂತಂದ್ರೆ ಈ ಒಂದು ವಾಹನ ಇರ್ತಕ್ಕಂಥ ಈ ಒಂದು ಸೇತುವೆ ಏನಿದೆ, ಎರಡು ಕಡೆ ಇಕ್ಕಟ್ಟಾಗಿರ್ತಕ್ಕಂಥ ಸೇತುವೆ ಆಗಿರೋದ್ರಿಂದ ಇಲ್ಲಿ ವಾಹನವನ್ನು ನಿಲ್ಲಿಸಿಕೊಂಡೇ ಹೋಗ್ಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಯಾಕಂತಂದ್ರೆ ಏಕಕಾಲಕ್ಕೆ ಬಂದ್ರೆ ಅಪಘಾತ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈ ಒಂದು ಸೇತುವೆ ಮೇಲೆ ಈಗಾಗಲೇ ಸಾಕಷ್ಟು ಬಾರಿ ಅಪಘಾತಗಳು ಕೂಡ ಆಗಿದಾವೆ. ಹೀಗಾಗಿ ಕೂಡಲೇ ಏನು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ಈ ಒಂದು ಏನು ರಸ್ತೆಗಳಿಗೆ ಅಗಲೀಕರಣ ಅಂದ್ರೆ ಈ ಒಂದು ಬ್ರಿಡ್ಜ್ ಗಳನ್ನ ಅಗಲೀಕರಣ ಮಾಡುವ ಮೂಲಕ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಬೀದರ್ ಟು ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿಯಲ್ಲಿರ್ತಕ್ಕಂಥ ಕಿರಿದಾದ ಸೇತುವೆಗಳು ಅಪಘಾತಕ್ಕೆ ಆಹ್ವಾನವನ್ನ ಕೂಡ ನೀಡ್ತಾ ಇರಬಹುದು. ನೋಡ್ತಾ ಇರಬಹುದು ನೀವು, ಯಾದಗಿರಿಯಿಂದ ಪುತ್ತೂರಿಗೆ ಸಂಪರ್ಕಿಸುವಂತ ಈ ಒಂದು ರಸ್ತೆ ಕಿರಿದಾದ ಸೇತುವೆ ರಸ್ತೆಗಳು ಸಾಕಷ್ಟು ಈಗ ಅಪಘಾತವನ್ನು ಕೂಡ ಮಾಡುವಂತ ಇರುವಂತದ್ದು ನಾವು ದೃಶ್ಯವಾಗಿ ಕೂಡ ನೋಡ್ತಾ ಇರಬಹುದು. ನೀವು ಆ ಕಡೆಯಿಂದ ವಾಹನ ಬರ್ಬೇಕಾದ್ರೆ ಈ ಕಡೆ ವಾಹನವನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಬೇಕಾದಂತ ಸ್ಥಿತಿ ಕೂಡ ನಿರ್ಮಾಣ ಇರತಕ್ಕಂಥದ್ದು. ಯಾಕಂತಂದ್ರೆ ಎರಡು ಏಕಕಾಲಕ್ಕೆ ವಾಹನಗಳು ಈ ಒಂದು ರಸ್ತೆಯಲ್ಲಿ ಸಂಚರಿಸಲು ಆಗುವುದಿಲ್ಲ. ಯಾಕಂತಂದ್ರೆ
ಈ ಒಂದು ವಾಹನ ಇರ್ತಕ್ಕಂಥ ಈ ಒಂದು ಸೇತುವೆ ಏನಿದೆ ಎರಡು ಕಡೆ ಇಕ್ಕಟ್ಟಾಗಿರ್ತಕ್ಕಂಥ ಸೇತುವೆ ಆಗಿರೋದ್ರಿಂದ ಇಲ್ಲಿ ವಾಹನವನ್ನ ನಿಲ್ಲಿಸಿಕೊಂಡೇ ಹೋಗ್ಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಯಾಕಂತಂದ್ರೆ ಏಕಕಾಲಕ್ಕೆ ಬಂದ್ರೆ ಅಪಘಾತ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈ ಒಂದು ಸೇತುವೆ ಮೇಲೆ ಈಗಾಗಲೇ ಸಾಕಷ್ಟು ಬಾರಿ ಅಪಘಾತಗಳು ಕೂಡ ಆಗಿದಾವೆ. ಹೀಗಾಗಿ ಕೂಡಲೇ ಏನು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ಈ ಒಂದು ಏನು ರಸ್ತೆಗಳಿಗೆ ಅಗಲೀಕರಣ ಅಂದ್ರೆ ಈ ಒಂದು ಬ್ರಿಡ್ಜ್ ಗಳನ್ನ ಅಗಲೀಕರಣ ಮಾಡುವ ಮೂಲಕ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಬೀದರ್ ಟು ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿಯಲ್ಲಿರ್ತಕ್ಕಂಥ ಕಿರಿದಾದ ಸೇತುವೆಗಳು ಅಪಘಾತಕ್ಕೆ ಆಹ್ವಾನವನ್ನ ಕೂಡ ನೀಡ್ತಾ ಇರುವಂತದ್ದು. ನೋಡ್ತಾ ಇರ್ಬೋದು ನೀವು, ಯಾದಗಿರಿಯಿಂದ ಪುತ್ತೂರಿಗೆ ಸಂಪರ್ಕಿಸುವಂತ ಈ ಒಂದು ರಸ್ತೆ ಕಿರಿದಾದ ಸೇತುವೆ ರಸ್ತೆಗಳು ಸಾಕಷ್ಟು ಈಗ ಅಪಘಾತವನ್ನು ಕೂಡ ಮಾಡುವಂತ ಇರುವಂತದ್ದು ನಾವು ದೃಶ್ಯವಾಗಿ ಕೂಡ ನೋಡ್ತಾ ಇರ್ಬೋದು ನೀವು. ಆ ಕಡೆಯಿಂದ ವಾಹನ ಬರ್ಬೇಕಾದ್ರೆ ಈ ಕಡೆ ವಾಹನವನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಬೇಕಾದಂತ ಸ್ಥಿತಿ ಕೂಡ ನಿರ್ಮಾಣ ಇರತಕ್ಕಂಥದ್ದು. ಯಾಕಂತಂದ್ರೆ ಎರಡು ಏಕಕಾಲಕ್ಕೆ ವಾಹನಗಳು ಈ ಒಂದು ರಸ್ತೆಯಲ್ಲಿ ಸಂಚರಿಸಲು ಆಗುವುದಿಲ್ಲ. ಯಾಕಂತಂದ್ರೆ ಈ ಒಂದು ವಾಹನ ಇರ್ತಕ್ಕಂಥ ಈ ಒಂದು ಸೇತುವೆ ಏನಿದೆ ಎರಡು ಕಡೆ ಇಕ್ಕಟ್ಟಾಗಿರ್ತಕ್ಕಂಥ ಸೇತುವೆ ಆಗಿರೋದ್ರಿಂದ ಇಲ್ಲಿ ವಾಹನವನ್ನ ನಿಲ್ಲಿಸಿಕೊಂಡೇ ಹೋಗ್ಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಯಾಕಂತಂದ್ರೆ ಏಕಕಾಲಕ್ಕೆ ಬಂದ್ರೆ ಅಪಘಾತ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈ ಒಂದು ಸೇತುವೆ ಮೇಲೆ ಈಗಾಗಲೇ ಸಾಕಷ್ಟು ಬಾರಿ ಅಪಘಾತಗಳು ಕೂಡ ಆಗಿದಾವೆ. ಹೀಗಾಗಿ ಕೂಡಲೇ ಏನು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ಈ ಒಂದು ಏನು ರಸ್ತೆಗಳಿಗೆ ಅಗಲೀಕರಣ ಅಂದ್ರೆ ಈ ಒಂದು ಬ್ರಿಡ್ಜ್ ಗಳನ್ನ ಅಗಲೀಕರಣ ಮಾಡುವ ಮೂಲಕ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಬೀದರ್ ಟು ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿಯಲ್ಲಿರ್ತಕ್ಕಂಥ ಕಿರಿದಾದ ಸೇತುವೆಗಳು ಅಪಘಾತಕ್ಕೆ ಆಹ್ವಾನವನ್ನ ಕೂಡ ನೀಡ್ತಾ ಇರುವಂತದ್ದು. ನೋಡ್ತಾ ಇರ್ಬೋದು ನೀವು, ಯಾದಗಿರಿಯಿಂದ ಪುತ್ತೂರಿಗೆ ಸಂಪರ್ಕಿಸುವಂತ ಈ ಒಂದು ರಸ್ತೆ ಕಿರಿದಾದ ಸೇತುವೆ ರಸ್ತೆಗಳು ಸಾಕಷ್ಟು ಈಗ ಅಪಘಾತವನ್ನು ಕೂಡ ಮಾಡುವಂತ ಇರುವಂತದ್ದು ನಾವು ದೃಶ್ಯವಾಗಿ ಕೂಡ ನೋಡ್ತಾ ಇರ್ಬೋದು ನೀವು. ಆ ಕಡೆಯಿಂದ ವಾಹನ ಬರ್ಬೇಕಾದ್ರೆ ಈ ಕಡೆ ವಾಹನವನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಬೇಕಾದಂತ ಸ್ಥಿತಿ ಕೂಡ ನಿರ್ಮಾಣ ಇರತಕ್ಕಂಥದ್ದು. ಯಾಕಂತಂದ್ರೆ ಎರಡು ಏಕಕಾಲಕ್ಕೆ ವಾಹನಗಳು ಈ ಒಂದು ರಸ್ತೆಯಲ್ಲಿ ಸಂಚರಿಸಲು ಆಗುವುದಿಲ್ಲ. ಯಾಕಂತಂದ್ರೆ ಈ ಒಂದು ವಾಹನ ಇರ್ತಕ್ಕಂಥ ಈ ಒಂದು ಸೇತುವೆ ಏನಿದೆ ಎರಡು ಕಡೆ ಇಕ್ಕಟ್ಟಾಗಿರ್ತಕ್ಕಂಥ ಸೇತುವೆ ಆಗಿರೋದ್ರಿಂದ ಇಲ್ಲಿ ವಾಹನವನ್ನ ನಿಲ್ಲಿಸಿಕೊಂಡೇ ಹೋಗ್ಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಯಾಕಂತಂದ್ರೆ ಏಕಕಾಲಕ್ಕೆ ಬಂದ್ರೆ ಅಪಘಾತ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈ ಒಂದು ಸೇತುವೆ ಮೇಲೆ ಈಗಾಗಲೇ ಸಾಕಷ್ಟು ಬಾರಿ ಅಪಘಾತಗಳು ಕೂಡ ಆಗಿದಾವೆ. ಹೀಗಾಗಿ ಕೂಡಲೇ ಏನು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ಈ ಒಂದು ಏನು ರಸ್ತೆಗಳಿಗೆ ಅಗಲೀಕರಣ ಅಂದ್ರೆ ಈ ಒಂದು ಬ್ರಿಡ್ಜ್ ಗಳನ್ನ ಅಗಲೀಕರಣ ಮಾಡುವ ಮೂಲಕ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಬೀದರ್ ಟು ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿಯಲ್ಲಿರ್ತಕ್ಕಂಥ ಕಿರಿದಾದ ಸೇತುವೆಗಳು ಅಪಘಾತಕ್ಕೆ ಆಹ್ವಾನವನ್ನ ಕೂಡ ನೀಡ್ತಾ ಇರುವಂತದ್ದು. ನೋಡ್ತಾ ಇರ್ಬೋದು ನೀವು, ಯಾದಗಿರಿಯಿಂದ ಪುತ್ತೂರಿಗೆ ಸಂಪರ್ಕಿಸುವಂತ ಈ ಒಂದು ರಸ್ತೆ ಕಿರಿದಾದ ಸೇತುವೆ ರಸ್ತೆಗಳು ಸಾಕಷ್ಟು ಈಗ ಅಪಘಾತವನ್ನು ಕೂಡ ಮಾಡುವಂತ ಇರುವಂತದ್ದು ನಾವು ದೃಶ್ಯವಾಗಿ ಕೂಡ ನೋಡ್ತಾ ಇರ್ಬೋದು ನೀವು. ಆ ಕಡೆಯಿಂದ ವಾಹನ ಬರ್ಬೇಕಾದ್ರೆ ಈ ಕಡೆ ವಾಹನವನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಬೇಕಾದಂತ ಸ್ಥಿತಿ ಕೂಡ ನಿರ್ಮಾಣ ಇರತಕ್ಕಂಥದ್ದು. ಯಾಕಂತಂದ್ರೆ ಎರಡು ಏಕಕಾಲಕ್ಕೆ ವಾಹನಗಳು ಈ ಒಂದು ರಸ್ತೆಯಲ್ಲಿ ಸಂಚರಿಸಲು ಆಗುವುದಿಲ್ಲ. ಯಾಕಂತಂದ್ರೆ ಈ ಒಂದು ವಾಹನ ಇರ್ತಕ್ಕಂಥ ಈ ಒಂದು ಸೇತುವೆ ಏನಿದೆ ಎರಡು ಕಡೆ ಇಕ್ಕಟ್ಟಾಗಿರ್ತಕ್ಕಂಥ ಸೇತುವೆ ಆಗಿರೋದ್ರಿಂದ ಇಲ್ಲಿ ವಾಹನವನ್ನ ನಿಲ್ಲಿಸಿಕೊಂಡೇ ಹೋಗ್ಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಯಾಕಂತಂದ್ರೆ ಏಕಕಾಲಕ್ಕೆ ಬಂದ್ರೆ ಅಪಘಾತ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈ ಒಂದು ಸೇತುವೆ ಮೇಲೆ ಈಗಾಗಲೇ ಸಾಕಷ್ಟು ಬಾರಿ ಅಪಘಾತಗಳು ಕೂಡ ಆಗಿದಾವೆ. ಹೀಗಾಗಿ ಕೂಡಲೇ ಏನು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ಈ ಒಂದು ಏನು ರಸ್ತೆಗಳಿಗೆ ಅಗಲೀಕರಣ ಅಂದ್ರೆ ಈ ಒಂದು ಬ್ರಿಡ್ಜ್ ಗಳನ್ನ ಅಗಲೀಕರಣ ಮಾಡುವ ಮೂಲಕ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.